ಗಡಿ ತಾಲೂಕಿಗೂ ತಟ್ಟಿದ್ದ ಯುದ್ಧದ ಎಫೆಕ್ಟ್. ಸಿಲಿಂಡರ್ ಸಿಗದೆ ಕಾದು ಕಾದು ಸುಸ್ತಾದ ಗ್ರಾಹಕರು. ಗಡಿನಾಡು ಪಾವಗಡಕ್ಕೂ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ಸುಡುವ ಬಿಸಿಲಿನಲ್ಲಿಯೂ ಗ್ಯಾಸ್ ಸಿಲಿಂಡರ್ಗಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇತ್ತ ಸಿಲಿಂಡರ್ಗಾಗಿ ಕಾದು ಕಾದು ಸುಸ್ತಾಗಿ ಜನರು ಸೌದೆ ಬಳಕೆಯತ್ತ ಮುಖ ಮಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇನ್ನು ಪಾವಗಡ ಪಟ್ಟಣದ ನಾಯ್ಕ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಸಾರ್ವಜನಿಕರು ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. ಅಲ್ಲದೆ ಆನ್ಲೈನ್ನಲ್ಲಿ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಮಾಡಿರುವ ಗ್ರಾಹಕರಿಗೂ ಸಿಲಿಂಡರ್ ಸಿಗ್ತಾ ಇಲ್ಲ. ಏಜೆನ್ಸಿ ಸಿಬ್ಬಂದಿಯನ್ನ ಕೇಳಿದ್ರೆ ತಾಲೂಕಿನಲ್ಲಿ ಸುಮಾರು 26,000ದಿಂದ 30,000ದಷ್ಟು ಗ್ಯಾಸ್ ಗ್ರಾಹಕರಿದ್ದು, ಸರ್ವರ್ ಪ್ರಾಬ್ಲಮ್ ಆಗಿ ಬುಕ್ಕಿಂಗ್ ವಿವರಗಳನ್ನು ಪರಿಶೀಲಿಸಲು ಆಗ್ತಾ ಇಲ್ಲ ಎಂದಿದ್ದಾರೆ. ಇದಕ್ಕೂ ಮುನ್ನ ಯಾವತ್ತೂ ಇಂತಹ ಸಮಸ್ಯೆಗಳು ಎದುರಾಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ರು. ದಿನಕ್ಕೆ ಅಂತ ಏನಾಯ್ತು ಅದೊಂದು 5 ದಿನ ಎಕ್ಸ್ಟ್ರಾ ಮಾಡಿದ್ದಾರೆ ಅಷ್ಟೇನೆ, ಬಿಟ್ರೆ ಏನು ಕೊಡಲ್ಲ ಅಂತಲ್ಲ. ಹಿಂದೆ ಬುಕ್ ಮಾಡಿದವರಿಗೆ ಸೀನಿಯಾರಿಟಿ ವೈಸ್ ಕೊಡಲೇಬೇಕು. ಈಗ ಮೊನ್ನೆ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ, ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇವ್ರು ಯಾಕೆ ಇದಕ್ಕಿದ್ದಂಗೆ ಈ ತರ ನಿಲ್ಸಿದ್ದಾರೆ ಅನ್ನೋದಕ್ಕೆ ಕಾರಣ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ಸಂಬಂಧಪಟ್ಟವ್ರ ಹತ್ರ ಮಾತಾಡಬೇಕು. ಇಲ್ಲಿ ಆಗಿರ್ತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಮಾಡಿದ್ರೆ ಅವ್ರಿಗೆ ಡೆಲಿವರಿ ಕೊಡ್ತೀವಿ, OTP ಇಲ್ದಿರೋರಿಗೆ ನಾವು ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ, ಅದು ಪಾಪ ಅವ್ರ ಆಫೀಸರ್ಸ್ ಅವರು ಅವ್ರ ಲೆಕ್ಕಾಚಾರಕ್ಕೆ ಅವರು ಸಂಬಂಧಿಕವಾಗಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ನಾವೆಲ್ಲರೂ ಬೇರೆ ಬೇರೆ ತರ ಮಾತಾಡೋದಕ್ಕೆ ಅವೆಲ್ಲರೂ ಅಲ್ಲ. ನಿಮ್ಗೆ ಬುಕ್ ಮಾಡಿದ್ಯಾ, OTP ಬಂದಿದ್ಯಾ, ಸ್ಟಾಕ್ ಇದೆಯಾ ಕೊಡಿ, ಸ್ಟಾಕ್ ಇಲ್ವಾ ಇಲ್ಲ ಅಂತ ಹೇಳಿ ಇಲ್ಲೇ ಬಂದು ತೊಗೊಳ್ತೀರಿ ಯಾವಾಗ್ಲೂ? ಯಾಕಲ್ಲಿ ಸಪ್ಲೈ ಇಲ್ವಾ? ನೆನ್ನೆ ಇದ್ದ ಅಲ್ಲಿ ಬರ್ತಾ ಇಲ್ಲ, ನೆನ್ನೆ ಇದ್ದ ಬರ್ತಾ ಇಲ್ಲ, ಹಳ್ಳಿಗಳಿಗೆ ಬರ್ತಾ ಇಲ್ಲ, ಹಳ್ಳಿಗಳಿಗೆ ಬಿಡ್ತಾ ಇಲ್ಲ ಸರ್. ಇನ್ನೇನು ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಸಮೀಪಿಸ್ತಾ ಇದ್ದು, ಹಬ್ಬಕ್ಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇನ್ನಷ್ಟು ಗಂಭೀರವಾಗುವ ಆತಂಕ ವ್ಯಕ್ತವಾಗಿದೆ. ಅಲ್ಲದೆ ಸಿಲಿಂಡರ್ ಬೆಲೆ ದುಬಾರಿಯಾಗುವುದರ ಜೊತೆಗೆ ಸಿಲಿಂಡರ್ ಸಿಗದೆ ಇರುವುದಕ್ಕೆ ಗ್ರಾಹಕರಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ. ಇನ್ನೊಂದೆಡೆ ಹೋಟೆಲ್ ಹಾಗೂ ಫುಟ್ಪಾತ್ ವ್ಯಾಪಾರಿಗಳು ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. ಆದಷ್ಟು ಬೇಗನೆ ಸಮಸ್ಯೆ ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಹಕರು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.